ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಗುರುಗಳೇ, ಇನ್ನೊಂದು 2 ತಿಂಗಳಲ್ಲಿ ವರ್ಲ್ಡ್ ಎಜುಕೇಷನ್ ಮಿನಿಸ್ಟರ್ ಮೀಟ್ ಆಗ್ತಾ ಇದೆ. ಅವತ್ತು ಜಗತ್ತಿನ ಎಲ್ಲ ದೇಶದಿಂದ ಎಜುಕೇಷನ್ಗೆ ಸಂಬಂಧಪಟ್ಟಿರೋರು ಆ ಮೀಟಿಂಗ್ ಬರ್ತಾರೆ. ಆಗ ನನಗಿದ್ದೇ ಇಲ್ಲ, ಇವನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಂತ ವಿರೋಧ ಪಕ್ಷದವರು ಮುಖ್ಯಮಂತ್ರಿ ಹತ್ರ ಒತ್ತಡ ತಂದರೆ ನನ್ನ ಮಂತ್ರಿಗಿರಿ ಅಷ್ಟೇ ಗುರುಗಳೇ. ನಾನು ಮಂತ್ರಿಗಿರಿನ ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೆ ನಾನು ಡಿಗ್ರಿನ ಪಾಸ್ ಮಾಡಲೇಬೇಕು. ಅಲ್ಲೇ ಇರೋದು ಒಂದು ಸಮಸ್ಯೆ ಗುರುಗಳೇ. ನಾನು ಎಕ್ಸಾಮ್ ಬರೆದ್ರೆ ಖಂಡಿತ ಪಾಸ್ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಏನಿಲ್ಲ, ಎಲ್ಲ ದೊಡ್ಡವ್ರು ಮಾಡೋ ಐಡಿಯಾನೇ. ಈಗ ಇವ್ರ ಬದಲಿಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿರೋ ಬೇರೆಯವ್ರನ್ನ ಪರೀಕ್ಷೆ ಕೂರಿಸಿ ಬರೆಸ್ಬೇಕು ಅಂತ ಇವರು ತೀರ್ಮಾನ ತಗೊಂಡವ್ರೆ. ಆ ಪರೀಕ್ಷೆನ ನಿಮ್ ಕಾಲೇಜ್ನಾಗೆ ಬರೆಯಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ನೀವು ಕಂಡ್ರೂ ಕಾಣದಂಗೆ ಇದ್ಬಿಟ್ರೆ ಅಷ್ಟೇ ಸಾಕು ಅಲ್ವಾ ಮಂತ್ರಿಗಳೇ? ನೀವು ಇಲ್ಲಿ ತನಕ ಬಂದು ಇವ್ರ ಟೈಮ್ ಜೊತೆಗೆ ನಿಮ್ಮ ಟೈಮ್ನು ವೇಸ್ಟ್ ಮಾಡ್ಕೋತಾ ಇದ್ರಿ. ವಿದ್ಯೆನ ಕಲಿಬೇಕು, ಕದಿಬಾರ್ದು. ನಿಮ್ ತಪ್ಪಲ್ಲ ಬಿಡಿ. ವಿದ್ಯೆ ಕಲ್ತಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ಅಥವಾ ಈ ಸಣ್ಣಿಸಿಕೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಿ? ಅಲ್ಲ, ಈಗ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕಾಸು ಕೊಡಕ್ಕಾಗಿಲ್ಲ. ಅಂಥದ್ರಾಗೆ ಕಂಡದನ್ನ ಕಾಣದಂಗೆ ಇದ್ಬಿಟ್ರೆ ಗಂಟೆಗಟ್ಲೆ ದುಡ್ಡು ಬರ್ತದೆ. ಅದನ್ನ ಯಾಕೆ ಬೇಡ ಅಂದಿರಿ? ನೋಡಿ, ನಿಮ್ಗೆ ಸಾಕಾಗಿಲ್ಲ ಅಂದ್ರೆ ಹೇಳಿ, ಇನ್ನೂ ಕೊಡ್ಸವ. ಗುರುಗಳೇ, ಒಂದು ಕೆಲಸ ಮಾಡೋಣ. ನಿಮಗೆ ದುಡ್ಡು ತಗೊಳ್ಳೋದಕ್ಕೆ ಸಂಕೋಚ ಆಗುತ್ತೆ ಅನ್ನೋದಾದ್ರೆ ನಂದೇ ಡೆಂಟಲ್ ಕಾಲೇಜ್ ಇದೆಯಲ್ಲ, ಒಂದು 5 ಸೀಟು ನಿಮಗೆ ಕೊಟ್ಬಿಡ್ತೀನಿ. ಅದನ್ನ ನೀವು ಎಷ್ಟು ಲಕ್ಷಕ್ಕೆ ಬೇಕಾದ್ರೆ ಮಾರ್ಕೊಳ್ಳಿ. ಆಗ್ಬಹುದಾ? ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಿಮಗೆ 4 ದಿನ ಪಾಠ ಹೇಳ್ಕೊಟ್ಟಿದ್ದೆ ಅನ್ನೋ ಪಾಪದ ಪ್ರಾಯಶ್ಚಿತ್ತಕ್ಕೆ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದ್ದಿದ್ರೆ ಚಪ್ಲಿ ಕಿತ್ತೋಗೋವರೆಗೂ ಹೊಡೆದು ಹೊರಗಡೆ ಆಗ್ತಾ ಇದೆ. ತೊಲಗಿ. ಏನ್ ಮೇಟ್ರಿ ನೀವು? ನಿಮ್ಗೆ ಬದುಕು ದಾರಿನೇ ಗೊತ್ತಿಲ್ವಲ್ಲ? ಅಣ್ಣಯ್ಯ, ಸಾಕ್ ಸುಮ್ಕಿರು. ನೋಡು, ನೀ ನನ್ನ ಅಣ್ಣಾಗಿ ಏಟ್ಕಿತನಾದ್ರೂ ಈ ಮನೆಗ್ ಬಾ. ಆದ್ರೆ ಇಂಥ ಕೆಟ್ಟ ಯೋಚನೆ ಇಟ್ಕೊಂಡು ಈ ಮನೆ ಹೊಸ್ಲು ತುಳಿಬೇಡ. ಮಾವಯ್ಯ ಹೇಳಿದ ಕೆಲ್ಸನ ನಾನ್ ಮಾಡ್ಬಾರ್ದು ಅನ್ನೋದಾದ್ರೆ ಮೊದ್ಲು ಇವನ್ ಕರ್ಕೊಂಡು ಇಲ್ಲಿಂದ ಹೊಂಟೋಗೋ. ಗುರುಗಳೇ, ನನಗೆ ಚಪ್ಪಲಿಯಲ್ಲಿ ಹೊಡಿತಾನೆ ಅಂತ ಹೇಳಿ ನನ್ನ ಅವಮಾನ ಮಾಡಿದ್ರಲ್ಲ, ನೋಡ್ತಾ ಇರಿ. ನಿಮ್ಮ ಕಾಲೇಜಲ್ಲೇ ನಿಮ್ಮ ಕಣ್ಣು ಮುಂದೆನೆ ನಾನು ಅಂದ್ಕೊಂಡಾಗೆ ಎಕ್ಸಾಮ್ ನ ಬರೆಸ್ತೇನೆ. ಅದು ನಾನು ಆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿರೋವರೆಗೂ ಸಾಧ್ಯ ಇಲ್ಲ. ನಾನು ನನ್ನ ವೃತ್ತಿನ ಗೌರವಿಸ್ತೀನಿ, ಪೂಜಿಸ್ತೀನಿ. ಆ ಸರಸ್ವತಿ ನನ್ನ ಸೋಲೋದಕ್ಕೆ ಬಿಡೋದಿಲ್ಲ. ನೋಡಬಿಡೋಣ ಗುರುಗಳೇ, ನೀವು ನಂಬಿರೋ ಆ ಸರಸ್ವತಿ ಪವರ್ ಹೆಚ್ಚೋ ಅಥವಾ ನನ್ನ ಹತ್ರ ಇರೋ ಆ ಲಕ್ಷ್ಮಿ ಪವರ್ ಹೆಚ್ಚೋ ಅಂತ ನೋಡಬಿಡೋಣ. ಹೋಗ್ಲಿ ಬಿಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೇನಿಂತ ದುಷ್ಟರ ಕಾಟ ಹೊಸದಲ್ವಲ್ಲ. ಬಿಸಾಕ್ರಿ ಹೊಲ್ಸ್ತಾ. ಆ ಮಂತ್ರಿ ತವ ಬೇರೆ ಪರೀಕ್ಷೆ ಬರಿಸ್ತೀನಿ ಅಂತ ಕಾಸು ತಗೊಬಿಟ್ಟಿವ್ನಿ. ಈ ಮೇಟ್ರು ನೋಡಿದ್ರೆ ತಾನಿರೋ ಗಂಟ ಪರೀಕ್ಷೆ ಬರೆಯಕ್ ಬಿಡಕ್ಕಿಲ್ಲ ಅಂದ್ಬಿಟ್ಟವನೆ. ಅದಕ್ಕೆಯ ಹೆಂಗನ ಮಾಡಿ ಮೇಟ್ರನ್ನ ಮುಗಿಸ್ಬಿಟ್ರೆ ನನ್ನ ತಲೆನೂ ತಪ್ಪೋಯ್ತದೆ.